MTR ಮಾವಳ್ಳಿ ಟಿಫನ್ ರೂಮ್ ಸುಮಾರು 3 ತಲೆಮಾರಿನ ಗ್ರಾಹಕರನ್ನ ಹೊಂದಿರುವಂತಹ ಬೆಂಗಳೂರಿನ ಸುಪ್ರಸಿದ್ಧವಾದಂತಹ ಹೋಟೆಲ್. ಈ MTR ನ ಆರಂಭ ಮಾಡಿದ್ಯಾರು ಗೊತ್ತಾ? ಉಡುಪಿಯ ಪಾರಂಪಲ್ಲಿ ಗ್ರಾಮದವರಾದಂತಹ ಯಜ್ಞನಾರಾಯಣ ಮಯ್ಯ ಹಾಗೆ ಅವರ ಸಹೋದರರು ಈ ಹೋಟೆಲ್ನ ಆರಂಭ ಮಾಡ್ತಾರೆ. 1924ರ ಸಮಯ ಅದು. ಆ ಸಂದರ್ಭದಲ್ಲಿ ಈ ಲಾಲ್ಬಾಗ್ ಅನ್ನುವಂತಹ ಪ್ರದೇಶವನ್ನ ಮಾವಳ್ಳಿ ಅಂತ ಕರೆಯಲಾಗ್ತಾ ಇತ್ತು. ಯಜ್ಞನಾರಾಯಣ ಮಯ್ಯ ಹಾಗೆ ಅವರ ಸಹೋದರರು ಇದೇ ಮಾವಳ್ಳಿ ಹೆಸರನ್ನ ಉಳಿಸಿಕೊಂಡು ಹೋಟೆಲ್ನ ಆರಂಭ ಮಾಡ್ತಾರೆ. ಮಾವಳ್ಳಿ ಟಿಫನ್ ರೂಮ್ ಅನ್ನುವಂತಹ ಹೆಸರನ್ನ ಇಡ್ತಾರೆ. ಆರಂಭ ಮಾಡಿದಂತಹ ಕೆಲವೇ ದಿನಗಳಲ್ಲಿ ತನ್ನ ಶುಚಿ, ರುಚಿ ಹಾಗೆ ಆತಿಥ್ಯದ ಕಾರಣಕ್ಕಾಗಿ ಮಾವಳ್ಳಿ ಟಿಫನ್ ರೂಮ್ MTR ಅನ್ನುವಂತಹ ಹೆಸರಿನಲ್ಲಿ ಸಾಕಷ್ಟು ಖ್ಯಾತಿಯನ್ನ ಪಡೆಯುತ್ತೆ. ಕೆಲವೇ ವರ್ಷಗಳಲ್ಲಿ ವಿಶ್ವವಿಖ್ಯಾತಿಯನ್ನ ಕೂಡ ಗಳಿಸುತ್ತೆ. 1924ರಲ್ಲಿ ಆರಂಭವಾದಂತಹ ಈ MTRಗೆ ಆಗಲೇ ಹೇಳಿದಂತೆ 3 ತಲೆಮಾರಿನ ಗ್ರಾಹಕರಿದ್ದಾರೆ. MTR ಯಾಕೆ ಆರಂಭದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡ್ಕೊಳ್ತು ಅಂದ್ರೆ, ಇವರು ಶುದ್ಧ ದೇಸಿ ತುಪ್ಪ ಹಾಗೆ ಬೆಣ್ಣೆಯನ್ನ ಬಳಕೆ ಮಾಡಿ ಗ್ರಾಹಕರಿಗೆ ಶುದ್ಧವಾದಂತಹ ಆಹಾರವನ್ನ ನೀಡೋಕೆ ಶುರು ಮಾಡ್ತಾರೆ. ಈ ಖ್ಯಾತಿ ಎಷ್ಟು ಬೇಗ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಲಾಲ್ಬಾಗ್ಗೆ ವಾಕಿಂಗ್ ಬರ್ತಾ ಇದ್ರಲ್ಲ ಜನ, ಅವರು ಬೆಳಗ್ಗೆ ಇಲ್ಲಿಗೆ ಬಂದು ಫಿಲ್ಟರ್ ಕಾಫಿ ಹಾಗೆ ದೋಸೆಯನ್ನ ತಿಂದೇ ಇದ್ರೆ ದಿನಾನೇ ಆರಂಭ ಆಗಲ್ಲ ಅನ್ನುವಷ್ಟರ ಮಟ್ಟಿಗೆ MTR ಖ್ಯಾತಿಯನ್ನ ಪಡ್ಕೊಳ್ಳುತ್ತೆ. ಇವತ್ತಿಗೂ ಕೂಡ ಆಲ್ ಟೈಮ್ ಸಾಕಷ್ಟು ಸಂಖ್ಯೆಯಲ್ಲಿ ಜನ MTRನ ಒಳಗಡೆ ಬರುವುದಕ್ಕೆ, ಇಲ್ಲಿನ ಆಹಾರವನ್ನ ಸೇವಿಸೋದಕ್ಕೆ ಕ್ಯೂ ನಿಂತಿರ್ತಾರೆ. ಇದು ಅವರ ಪ್ರಸಿದ್ಧಿಗೆ, ಅವರ ಖ್ಯಾತಿಗೆ ಇರುವಂತಹ ಸಾಕ್ಷಿ. MTRನ ರುಚಿಯಾದಂತಹ ಮಸಾಲೆ ದೋಸೆ ಜೊತೆಗೆ ರವೆ ಇಡ್ಲಿ. ಈ ರವಾ ಇಡ್ಲಿ ಇದೆಯಲ್ಲ, ಈ ರವಾ ಇಡ್ಲಿಗೂ MTRಗೂ ಒಂದು ಅವಿನಾಭಾವ ಕನೆಕ್ಷನ್ ಇದೆ. ಇವತ್ತು ರವಾ ಇಡ್ಲಿನ ನಾವೆಲ್ಲರೂ ನಮ್ಮ ಮನೇಲಿ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂದರೆ ಅದಕ್ಕೆ ಮೇನ್ ರೀಸನ್ MTR ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು MTR ಕೇವಲ ಹೋಟೆಲ್ ಆಗುವುದಿಲ್ಲ, ನಮ್ಮ ಮನೆಯ ಕಿಚನ್ ಕೂಡ ರೀಚ್ ಆಗಿದೆ. ಈ ರವಾ ಇಡ್ಲಿ ಹಿಸ್ಟ್ರಿ ಏನು ಅಂತ ಹೇಳ್ತೀನಿ. 2ನೇ ಮಹಾಯುದ್ಧದ ಸಂದರ್ಭ ಅದು. ಆಗ ಅಕ್ಕಿಯ ಪ್ರಮಾಣ ಕಡಿಮೆ ಆಗ್ಬಿಟ್ಟಿತ್ತು, ಎಲ್ಲೂ ಕೂಡ ಅಕ್ಕಿ ಸಿಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಹೋಟೆಲ್ಗಳು ಇಡ್ಲಿಯನ್ನ ಮಾಡ್ತಾ ಇದ್ದಿದ್ದು ಅಕ್ಕಿಯಿಂದಾನೆ. ಎಷ್ಟೋ ಹೋಟೆಲ್ಗಳು ಅಕ್ಕಿ ಸಿಗದೆ ಹೋಟೆಲ್ನೇ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ MTRನವರು ರವೆಯನ್ನ ಬಳಸಿ ಇಡ್ಲಿ ಮಾಡೋದನ್ನ ಅವರು ಆವಿಷ್ಕಾರ ಮಾಡ್ತಾರೆ. ಜಗತ್ತಿನಲ್ಲೇ ರವೆ ಇಡ್ಲಿಯನ್ನ ಆವಿಷ್ಕಾರ ಮಾಡಿದ್ದು ನಮ್ಮ MTR ಅವರು. ಅದಕ್ಕೆ ಟೇಸ್ಟ್ ಅಟ್ಲಾಸ್ನಲ್ಲಿ 150 ವಿಶ್ವದ ಲೆಜೆಂಡರಿ ಹೋಟೆಲ್ಗಳಲ್ಲಿ MTR ಈ ರವಾ ಇಡ್ಲಿ ಜೊತೆಗೆ 39ನೇ ಸ್ಥಾನವನ್ನು ಪಡ್ಕೊಂಡಿದೆ. MTRಗೆ ಎಷ್ಟೋ ತಲೆಮಾರುಗಳಿಂದ ಬರ್ತಾ ಇರುವಂತಹ ಗ್ರಾಹಕರಿದ್ದಾರೆ. ಮೊದಲು ತಾತ ಬರ್ತಾ ಇದ್ರು, ಆನಂತರ ಅಪ್ಪ ಬರ್ತಾ ಇದ್ರು, ಆನಂತರ ಮಕ್ಕಳು ಬರ್ತಾರೆ. ಆ ರೀತಿಯಾದಂತಹ ಗ್ರಾಹಕರು ಕೂಡ ಈ ಮಾವಳ್ಳಿ ಟಿಫನ್ ರೂಮ್ಗಿದ್ದಾರೆ. ನನ್ನ ಜೊತೆಗಿರುವಂತಹ ಗ್ರಾಹಕರು ಸುಮಾರು 40 ವರ್ಷಗಳಿಂದ ಬರ್ತಿದ್ದಾರಂತೆ. 40 ವರ್ಷಗಳಿಂದ ಬರ್ತಾ ಇದ್ದೀರಿ. ಯಾವತ್ತು ಹೋಟೆಲ್, ಬೇರೆ ಹೋಟೆಲ್ಗೆ ಹೋಗೋಣ ಅಂತ ಅನ್ಸಿಲ್ವಾ ಸರ್ ನಿಮಗೆ? ನಮಗೆ ಇಲ್ಲಿ ಭಾಳ ಇಷ್ಟ ಆಗುತ್ತೆ. ಈವ್ನಿಂಗ್ ಇಲ್ಲೇ ಬರಬೇಕು ನಾವು. ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅಲ್ಲಿ ಇವ್ರು ಕಾಫಿ ಯಾರು ಮಾಡಲ್ಲ ಈ ಥರ. 40 ವರ್ಷ ಅಂದರೆ ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ನೀವು ಬರೋಕ್ಕೆ ಶುರು ಮಾಡಿದ್ದೀರಿ? ಐ ಸ್ಟಾರ್ಟೆಡ್ ಅಟ್ ಅರೌಂಡ್ ದಿ ಏಜ್ ಆಫ್ 18 ಐಸು. 18ನೇ ವರ್ಷಕ್ಕೆ. ಅವಾಗ ಕಾಫಿಗೆ ಎಷ್ಟಿತ್ತು ಸರ್? ಅವಾಗ ಕಾಫಿ 40 ಪೈಸಾ. 40 ಪೈಸಾ. ಇವಾಗ 53 ರೂಪಾಯಿ. 53 ರೂಪಾಯಿ. ಅಂದರೆ 40 ಪೈಸದಿಂದ 53 ಆದರೂ ಕೂಡ ಸ್ಟಿಲ್ ಯು ಆರ್ ಕಮಿಂಗ್ ಹಿಯರ್. ಎಸ್. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ ಸರ್? 5 years ಮೇಡಮ್. 5 years. ಏನು ಇಷ್ಟ ಆಗುತ್ತೆ MTR? ಕಾಫಿ ಇಷ್ಟ ಆಗುತ್ತೆ. ಓಕೆ. ಕಾಫಿ ಬಿಟ್ಟು ಬೇರೆ ಫುಡ್ಡು? ರವೆ ದೋಸೆ ಚೆನ್ನಾಗಿರುತ್ತೆ. ಅದನ್ನ ಕಂಡು ಹಿಡಿದವರೇ MTRನವರು. ಸರ್ ನೀವು ಸರ್? ನಾವು 2 ಇಯರ್ಸಿಂದ ಬರ್ತಾ ಇದ್ದೀವಿ ಮೇಡಮ್. ಕಾಫಿ ಅಂದರೆ ಇಷ್ಟ, ರೆಗ್ಯುಲರ್ ಆಗಿ ಬರ್ತೀವಿ ಕಾಫಿಗೆ. ಸರ್ ನೀವು? ನಾವು 4 ಇಯರ್ಸ್ ಒಂದು ಬರ್ತಾ ಇದ್ದೀವಿ. ಕಾಫಿ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಮಸಾಲೆ ದೋಸೆ ತುಂಬ ಇಷ್ಟ. ಎಲ್ಲರೂ ತುಂಬ ನೆನೆಸ್ಕೊಂಡು ಬರ್ತಾರೆ. ಅವ್ರ ಟೈಮು ಇದಕ್ಕೋಸ್ಕರ ಮೀಸಲಾಗಿ ಇಟ್ಬಿಡ್ತಾರೆ. ಮತ್ತೋರ್ವ ಗ್ರಾಹಕರಿದ್ದಾರೆ, ಅವರನ್ನ ಕೂಡ ಮಾತನಾಡ್ಸೋಣ. ಸರ್ ನಿಮ್ಮ ಹೆಸರು? ರಂಗನಾಥ್ ಅಂತ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ? ಒಂದು 8 ವರ್ಷದಿಂದ ಬರ್ತಾ ಇದ್ದೀವಿ. 8 ವರ್ಷ. ಯಾಕೆ ಚೇಂಜ್ ಮಾಡಬೇಕು ಅನ್ಸ್ಲಿಲ್ವಾ ಹೋಟೆಲ್ನ? ಏನಿಲ್ಲ, ಸ್ವಲ್ಪ ಇಲ್ಲಿ ಅಡಿಟ್ ಆಗೋಗ್ಬಿಟ್ಟಿದ್ದೀವಿ ಕಾಪಿಗೆ. ಇಲ್ಲಿ ಒಂದ್ಸತಿ ಅಡಿಟ್ ಆದ್ರೆ, ಎಂಥೋ ಅಡಿಟ್ ಆದ್ರೆ ಇಲ್ಲಿ ತೊಗೊಳ್ಬೇಕು ಅಂತ ಇಲ್ಲೇ ಅಡಿಟ್ ಆಗಿ ಈಗ ಬರಲೇಬೇಕು ಅನ್ಸುತ್ತೆ. ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 2 ವರ್ಷದಿಂದ ಬರ್ತಾ ಇದ್ದೀನಿ ಮೇಡಮ್. 2 ವರ್ಷದಿಂದ. ಹೌದು. ಏನು ಇಷ್ಟ ಆಗುತ್ತೆ ನಿಮಗೆ? ಮೇಡಮ್ ಆಲ್ ಫುಡ್ ಇಲ್ಲಿ ಇಷ್ಟ. ಅದರಲ್ಲಿ ಎಕ್ಸ್ಪೆಷಲಿ ರವೆ ಇಡ್ಲಿ, ದೋಸೆ ತುಂಬ ಇಷ್ಟ. ಇಡ್ಲಿ ಸಾಂಬಾರು. ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? 15 ವರ್ಷದಿಂದ ಬರ್ತಾ ಇದ್ದೀವಿ. 15 ವರ್ಷ. ಹೌದು. ಯಾಕೆ ಬೇರೆ ಹೋಟೆಲ್ ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನಿಮಗೆ? ಇಲ್ಲ, ಇಲ್ಲಿಗೆ ಸ್ವಲ್ಪ ಸ್ನೇಹಿತರೆಲ್ಲ ಸೇರ್ತೀವಿ. ನಮ್ಮದು ಒಂದು ಗ್ರೂಪ್ ಇದೆ, MTR ಗ್ರೂಪ್ ಅಂತ. 15 ಮೆಂಬರ್ಸು. ಬೆಳಿಗ್ಗೆ ಎಲ್ಲ ಡೈಲಿ ಸೇರ್ತೀವಿ ದಿವಸಾಗ್ಲೂ.
ಎವ್ರಿ ಡೇ ಮಾರ್ನಿಂಗ್ ಬರ್ತೀರಿ? ಮಾರ್ನಿಂಗ್ ಬಂದೇ ಬರ್ತೀವಿ, ಮಾರ್ನಿಂಗ್ ಫ್ಯಾಮಿಲಿ ಬರ್ತೀವಿ, ಈವ್ನಿಂಗು ಬೆಳಿಗ್ಗೆ ಫ್ರೆಂಡ್ಸ್ ಜೊತೆ ಬರ್ತೀವಿ. ಮ್ಯಾಮ್ ನಿಮಗೆ ಏನು ಇಷ್ಟ MTRನಲ್ಲಿ? ಇಲ್ಲಿ ಮೇಡಮ್ ಸ್ವೀಟು ಚಂದ್ರಹಾರ ತುಂಬ ಫೇಮಸ್ಸು. ಚಂದ್ರಹಾರ ಇಷ್ಟ ಆಗುತ್ತೆ, ಮತ್ತು ಮಸಾಲೆ ದೋಸೆ, ರವೆ ದೋಸೆ ಇಷ್ಟ ಆಗುತ್ತೆ. ಕಾಫಿ ತುಂಬ ಇಷ್ಟ ಆಗುತ್ತೆ ಇಲ್ಲಿ. ಇಲ್ಲಿನ ಫುಡ್ ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಿ? ಕ್ವಾಲಿಟಿ ಚೆನ್ನಾಗಿರುತ್ತೆ ಮೇಡಮ್. ಬೆಳ್ಳಿ ಲೋಟದಲ್ಲಿ ಕಾಫಿ, ಇದು MTRನ ವಿಶೇಷತೆ. MTR ಆರಂಭ ಆದಂತಹ ಸಂದರ್ಭದಲ್ಲಿ ಬೆಳ್ಳಿ ಲೋಟ, ತಟ್ಟೆ, ಚಮಚಗಳಲ್ಲಿ ಆಹಾರವನ್ನು ಕೊಡಲಾಗ್ತಾ ಇತ್ತು. ಬಟ್ ಅದಾದ ಬಳಿಕ ಸ್ಟೀಲ್ನ ಬಳಕೆ ಆರಂಭ ಆದರೂ ಕೂಡ ಲೋಟ ಮಾತ್ರ ಬೆಳ್ಳಿಯದ್ದೇ ಉಳಿಸ್ಕೊಂಡಿದ್ದಾರೆ. MTRನ ಬಗ್ಗೆ ಇನ್ನೂ ಒಂದು ಮಹತ್ವದ ವಿಚಾರವನ್ನು ಹೇಳಬೇಕು. 1975ರಲ್ಲಿ ಎಮರ್ಜೆನ್ಸಿ ಜಾರಿಯಾಗುತ್ತಲ್ಲ, ಆ ಸಂದರ್ಭದಲ್ಲಿ ಸರ್ಕಾರ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಆಹಾರ ಭದ್ರತಾ ಕಾಯ್ದೆ ಜಾರಿ ತಂದಂತಹ ಸರ್ಕಾರ ತಾನೇ ಆಹಾರ ಪದಾರ್ಥಗಳ ರೇಟ್ ಫಿಕ್ಸ್ ಮಾಡುತ್ತೆ. ಅದೇ ರೇಟ್ನಲ್ಲಿ ನೀವು ಮಾರಾಟ ಮಾಡಬೇಕು ಅನ್ನುವಂತಹ ಕಂಡೀಷನ್ ಆಗುತ್ತೆ. ಬಟ್ ಗುಣಮಟ್ಟ ಕಾಯ್ದುಕೊಳ್ಳುವುದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಈ ಮಾವಳ್ಳಿ ಟಿಫನ್ ರೂಮ್ನ ಕ್ಲೋಸ್ ಮಾಡಲಾಗುತ್ತೆ. ಬಟ್ ಕ್ಲೋಸ್ ಮಾಡಿದ್ರು ಕೂಡ ತಮ್ಮ ಜೊತೆ ಸಾಕಷ್ಟು ಮಂದಿ ಕೆಲಸಗಾರರಿರ್ತಾರೆ, ಅವ್ರ ಕೆಲಸ ಹೋಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಹುಳಿ ಪುಡಿ, ಚಟ್ನಿ ಪುಡಿ, ಸಾಂಬಾರ್ ಪುಡಿ, ಪಲ್ಯದ ಪುಡಿ ಇದನ್ನ ತಯಾರು ಮಾಡಿ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಕೂಡ ಕ್ಲಿಕ್ ಆಗುತ್ತೆ, ಖ್ಯಾತಿಯನ್ನ ಗಳಿಸುತ್ತೆ. 1981ರ ಸಮಯದಲ್ಲಿ ಹೋಟೆಲ್ ಮತ್ತೆ ಆರಂಭ ಆದ್ರೂ ಕೂಡ ಆ ಪುಡಿಗಳನ್ನ ಸಿದ್ಧಪಡಿಸುವಂತಹ ಕೆಲಸವನ್ನ MTR ಏನ್ ಮಾಡ್ತಾ ಇತ್ತು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಸಿದ್ಧಪಡಿಸಿದ ಆಹಾರಗಳು ಪ್ರಖ್ಯಾತಿಯನ್ನ ಪಡೆದಂತಹ ಸಂದರ್ಭದಲ್ಲೇ ಸದಾನಂದಮಯ್ಯ ಅವರ ಎಂಟ್ರಿ ಆಗುತ್ತೆ MTRಗೆ. ಅವರ ಸಾರಥ್ಯದಲ್ಲಿ ಮಷೀನ್ ವರ್ಕ್ ವಿಚಾರವಾಗಿ ಜೊತೆಗೆ ಪ್ಯಾಕಿಂಗ್ ವಿಚಾರವಾಗಿ ಸಾಕಷ್ಟು ಆವಿಷ್ಕಾರಗಳನ್ನ ಮಾಡ್ತಾರೆ. ಅವರ ಸಂದರ್ಭದಲ್ಲಿ ಮಸಾಲಾ ಪುಡಿಗಳ ಮೇಲೆ ಸಾಕಷ್ಟು ವರ್ಕ್ ಆಗುತ್ತೆ, ಜೊತೆಗೆ ಅದು ಸಾಕಷ್ಟು ಪ್ರಖ್ಯಾತಿಯನ್ನ ಕೂಡ ಪಡ್ಕೊಳ್ಳುತ್ತೆ. ಇದೇ ವಿಚಾರದಲ್ಲಿ ಮತ್ತೊಂದು ವಿಷಯವನ್ನ ನಾವು ಮೆನ್ಷನ್ ಮಾಡಲೇಬೇಕು. ಗಡಿ ಕಾಯುವಂಥ ಯೋಧರಿಗಾಗಿ ಸಾಕಷ್ಟು ಪೌಷ್ಟಿಕತೆಯುಳ್ಳಂಥ ರೆಡಿ ಫುಡ್ಗಳನ್ನು ತಯಾರು ಮಾಡಿ ಯಾವುದೇ ಎತ್ತರದ ಪ್ರದೇಶಕ್ಕೆ ತೆಗೆದುಕೊಂಡು ಹೋದ್ರು ಅಥವಾ ಯಾವುದೇ ಹವಾಮಾನದಲ್ಲಾದರೂ ಹಾಳಾಗದೇ ಇರುವಂಥ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿಕೊಟ್ಟಂತಹ ಹೆಗ್ಗಳಿಕೆ ಕೂಡ ಅದು MTRಗೆ ಸಲ್ಲುತ್ತೆ. ಅದು MTRನ ದೇಶಾಭಿಮಾನಕ್ಕೆ ಒಂದು ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಸುಮಾರು 99 ವರ್ಷಗಳಿಂದ ಇರುವಂತಹ MTR ಹೋಟೆಲ್ 3 ತಲೆಮಾರಿನ ಗ್ರಾಹಕರನ್ನಷ್ಟೇ ಉಳಿಸ್ಕೊಂಡಿಲ್ಲ, ಅದ್ರ ಜೊತೆಗೆ ದಶಕಗಳಿಂದ ಕೆಲಸ ಮಾಡ್ತಾ ಇರುವಂತಹ ತನ್ನ ವರ್ಕರ್ಸ್ನ, ಎಂಪ್ಲಾಯೀಸ್ನ ಕೂಡ ಉಳಿಸ್ಕೊಂಡಿದೆ. ಗ್ರಾಹಕರ ನಂಬಿಕೆಯ ಜೊತೆಗೆ ತನ್ನ ಕೆಲಸಗಾರರ ನಂಬಿಕೆಯನ್ನ ಕೂಡ ಉಳಿಸಿಕೊಂಡಿರುವಂತಹ ಹೋಟೆಲ್ ಅಂತ ಹೇಳಿದ್ರೆ ಅದು ಮಾವಳ್ಳಿ ಟಿಫಿನ್ ರೂಮ್. ಮಾವಳ್ಳಿ ಟಿಫಿನ್ ರೂಮ್ನ ಇಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯೀಸ್ನ ಅವರ ಪೋಷಾಕನ್ನ ಕೂಡ ನೀವು ಗಮನಿಸಲೇಬೇಕು. ಬಿಳಿ ಬಣ್ಣದ ವೇಷ್ಟಿ ಅಥವಾ ಪಂಚೆ, ಅದರ ಜೊತೆಗೆ ಪಿಂಕ್ ಕಲರ್ನ ಶರ್ಟ್, ಅಂದ್ರೆ ಸಾಂಪ್ರದಾಯಿಕ ಶೈಲಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಭಾಗ, ಆ ಭಾಗದ ಸಾಂಪ್ರದಾಯಿಕ ಉಡುಗೆ ಏನಿದೆ ಅದನ್ನ ತೊಟ್ಟು ಅವರು ಬಂದಂತಹ ಗ್ರಾಹಕರಿಗೆ ಅವರು ಕೇಳುವಂತಹ ಫುಡ್ ಏನಿದೆ ಅದನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಎಂಪ್ಲಾಯೀಸ್ನೇ ಮಾತನಾಡಿಸ್ತಾ ಹೋಗೋಣ, ಎಷ್ಟು ವರ್ಷಗಳಿಂದ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್, ನಿಮ್ಮ ಹೆಸರು? ವಾಸುದೇವ ತುಂಗ, 35 ವರ್ಷದಿಂದ ಇದ್ದೀನಿ. 35 ವರ್ಷದಿಂದ ಇದ್ದೀರಿ. ಸಾಕಷ್ಟು ಹೋಟೆಲ್ಸ್ ಬಂತು ಸರ್, ಯಾಕೆ ಬದಲು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ? ಇಲ್ಲ, ಇದು ಒಂಥರ ಮನೆ ಇದ್ದಂಗೆ, ಚೆನ್ನಾಗಿ ನೋಡ್ಕೊಂತಾರೆ ಓನರ್, ಮನೆ ಇದ್ದಂಗೆ ಎಲ್ಲ ಇದು. ಹೌದು ಸರ್, ಆವತ್ತಿನಿಂದ ಇವತ್ತಿನ ತನಕ MTRನ ಖ್ಯಾತಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ನೀವು ಎಷ್ಟು ವರ್ಷದಿಂದ ಇದ್ದೀರಿ? ಈ ಸಕ್ಸಸ್ನ ಸೀಕ್ರೆಟ್ ಏನು ನಿಮ್ಮ ಪ್ರಕಾರ? ಮೇಡಮ್, ನಾವು 94ಇಂದ ಇದ್ದೀವಿ, 30 ಇಯರ್ಸ್ ಆಯಿತು. ನಾವು ಚಿಕ್ಕ ಹುಡುಗಲ್ಲಿ ಬಂದಿದ್ದು, ಇದುವರೆಗೂ 30 ವರ್ಷ ಆಗಿದೆ ಇಲ್ಲಿ ಬಂದು. 30 ವರ್ಷದಿಂದ ಇಲ್ಲೇ ಇದ್ದೀವಿ, ನಮ್ಮ ಮನೆ ಥರ. ಇದು ನಮಗೆ ಸೆಟ್ ಆಗ್ಬಿಟ್ಟಿದೆ ಯಾವಾಗಲಿಂದ. ಕೆಲಸಕ್ಕಾಗಿ ಬಂದ್ರೆ ಅಥವಾ MTRನ ರುಚಿ ನೋಡಿ ಇಲ್ಲೇ ಬಂದು ಸೆಟ್ಲ್ ಆಗ್ಬಿಟ್ರೆ ಹೇಗೆ? ನಾವು ಕೆಲಸಕ್ಕಾಗಿಯೇ ಬಂದದ್ದು. ಹೌದು, ನಾವು 89ನೇ ಇಸ್ವಿಯಿಂದ ಬಂದಿದ್ದೀವಿ. ನಾವು ಬಂದು 34 ವರ್ಷ ಆಗಿದೆ. ಇಲ್ಲಿ ನಾವು ಮನೆ ಥರನೇ ಇದ್ದೀವಿ, ಇದೇ ನಮ್ಮ ಜೀವನಕ್ಕಾಗಿದೆ. ಹೇಳಿ ಸರ್, ಹೇಳಿ. ಇಲ್ಲೇ ಮದುವೆ ಆಯಿತು, ಮಕ್ಕಳಾಯಿತು, ಎಜುಕೇಷನ್ ಕೊಟ್ಟಿವಿ, ಮನೆ ಕಟ್ತೀವಿ, ಮಗಳಿಗೆ ಮದುವೆ ಮಾಡಿದ್ವಿ, ಎಲ್ಲ ಆಯಿತು. ಇಲ್ಲೇ ಜೀವನ ಲಾಸ್ಟ್ ಇದೆ ಕೊನೆ. ಇವತ್ತು MTR ಫುಡ್ನ ಟೇಸ್ಟ್ ಅಂತ ಹೇಳಿದ್ರೆ ಅದು ವರ್ಲ್ಡ್ ವೈಡ್ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಸೀಕ್ರೆಟ್ ಏನು ಸರ್ ನಿಮ್ಮ ಪ್ರಕಾರ? ಇಲ್ಲಿ ಎಲ್ಲದು ಪ್ಯೂರ್ ಆಗಿರುತ್ತೆ, ತುಪ್ಪ, ಪ್ಯೂರ್ ತುಪ್ಪ, ಎಲ್ಲದರೊಳಗೂ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ನಾನು ಬಂದು 1993ರಲ್ಲಿ ಬಂದದ್ದು, ಇಲ್ಲೇ ಇದ್ದೀನಿ, ಮತ್ತೆಲ್ಲೂ ಚೇಂಜ್ ಮಾಡಲಿಲ್ಲ. ಮನೆ ಇದ್ದಾಗೆ ಇದೆ ಇಲ್ಲಿ. ಹಾಗೆ ಸುಮಾರು 3 ತಲೆಮಾರಿನ ಗ್ರಾಹಕರು ಬರ್ತಾರೆ. ನಮ್ಮ ಅಜ್ಜ ಬರ್ತಾ ಇದ್ರು, ನಮ್ಮ ಅಪ್ಪ ಬರ್ತಾ ಇದ್ರು, ಈಗ ನಾವು ಬರ್ತೀವಿ ಅಂತ ಹೇಳೋವಂಥ ಜನ ಇದ್ದಾರೆ. ಏನು ಹೇಳ್ತೀರಿ ಆ ಗ್ರಾಹಕರ ಬಗ್ಗೆ? ಗ್ರಾಹಕರಿಗೆ MTRಲ್ಲಿ ಯಾವುದೇ ರಾಜಿ ಇಲ್ಲ, ಅದೇ ಟೇಸ್ಟು ಅದೇ ಕ್ವಾಲಿಟಿ ಕೊಡ್ತಾ ಬಂದಿದೆ. ಕಸ್ಟಮರು, ಗ್ರಾಹಕರು ಎಲ್ಲ ಒಂದೇ ಥರ ಇದ್ದಾರೆ ಇಲ್ಲಿ. ಗ್ರಾಹಕರಿಗೆ ಸಪ್ಲೈಯರು, ಓನರ್ಗಳು ಯಾವುದೇ ಇಲ್ಲ, ಎಲ್ಲ ಒಂದೇ ಥರ ಇದ್ದೀವಿ. ಸರ್, ನಿಮ್ಮ ಹೆಸರು ಸರ್? ದೇವರಾಜ್. ನೀವು ಎಷ್ಟು ವರ್ಷದಿಂದ ಇದ್ದೀರಿ? ನಾವು 40 ವರ್ಷದಿಂದ ಇದ್ದೀವಿ. 40 ವರ್ಷದಿಂದ ಇದ್ದೀರಿ.
ಯಾಕೆ ಚೇಂಜ್ ಮಾಡಬೇಕು ಅನ್ನಿಸ್ಲಿಲ್ಲ ನಿಮಗೆ? ಇಲ್ಲ ಇಲ್ಲ, ನಮ್ಮ ಮನೆ ಇದ್ದಂಗೆ ಇದು. ಮನೆ ಇದ್ದಂಗೆ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ನಾವು. ಇಲ್ಲೇ ಕೆಲಸ ಮಾಡ್ತಾರೆ. ಎಲ್ಲ ಮದುವೆ ಮುಂಜಿ ಎಲ್ಲ ಇಲ್ಲೇ ಆಯಿತು ನಮ್ದು. ನಾನು ಆಗ್ಲೇ ನೋಡಿದೆ ಕ್ಯಾಶ್ನಲ್ಲಿ ಕೂತಿದ್ರಿ ನೀವು. ಸಾಕಷ್ಟು ಜನ ಬರ್ತಾರೆ, ಕ್ಯೂ ನಿಂತಿರ್ತಾರೆ. ಹೇಗೆ ಮೇಂಟೈನ್ ಮಾಡ್ತೀರಿ ಬರೋ ಗ್ರಾಹಕರನ್ನ ಅಂತ ಹೇಳಿ, ಅವ್ರಿಗೆ ಹೇಗೆ ಸಮಾಧಾನ ಪಡಿಸ್ತೀರಿ ಅಂತ ಹೇಳಿ? ಸೈಲೆಂಟಾಗಿ ಅಂದರೆ ಸಮಾಧಾನ ಪಡಿಸಿ, ಅಂದರೆ ಕೆಲವರು ಅರ್ಜೆಂಟ್ ಮಾಡ್ತಾರೆ, ಸ್ವಲ್ಪ ಸಮಾಧಾನ ಮಾಡಿಸಿ ಏನೋ ಕೊಡ್ತೀವಿ ಹಾಗೆ ಟಿಕೆಟ್ ಕೊಟ್ಟು. ಕೆಲವರು ಮಧ್ಯಾಹ್ನ ಊಟ ಟೈಮಲ್ಲಿ ತುಂಬ ರಶ್ ಇರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಸ್ವಲ್ಪ ನಿಧಾನವಾಗಿ ಕೊಡ್ತೀವಿ. ಎಷ್ಟು ವರ್ಷಗಳಿಂದ ಬರುವಂಥ ಗ್ರಾಹಕರಿದ್ದಾರೆ ಸರ್ ಇಲ್ಲಿಗೆ? ಇಲ್ಲಿ ತುಂಬ 2 ತಲೆಮಾರಿನ ಇವಾಗ ನಾನು ಬಂದು 34 ವರ್ಷ ಆಯಿತು, 33 ವರ್ಷ ಬರ್ತಾನೆ ಇದ್ದಾರೆ. ನಾವು ಹಳೆಯವರು ನೋಡ್ತೀವಿ, ನಾವು ನೋಡಿ ಈ ಚಿಕ್ಕ ಹುಡುಗಿದ್ದವಾಗ ಇವಾಗೆಲ್ಲ ದೊಡ್ಡವರಾಗಿದ್ದಾರೆ, ಹಾಗೆ ಆ ಥರ ಹಾಗೆ ಅವರು ಈಗಲೂ ಬರ್ತಾ ಬರ್ತಾ ಇದ್ದಾರೆ. ಇದ್ದಾರೆ. ಹೌದು ಸರ್ ನೀವು ಎಷ್ಟು ವರ್ಷ ಆಯ್ತು? 35 ವರ್ಷ ಆಯಿತು. 35 ವರ್ಷದಿಂದ ಇಲ್ಲೇ ಇದ್ದೀರಿ. ಹೇಗೆ ನೋಡ್ಕೊಂತಾರೆ ಇಲ್ಲಿ ಎಂಪ್ಲಾಯೀಸ್ನ? ಹೇಗೆ ನೋಡ್ಕೊಂತಾರೆ? ಚೆನ್ನಾಗಿ ನೋಡ್ಕೋತಾರೆ. ನಮಗೇನು ಮನೆ ಇದ್ದಾಗೆ, ನಮಗೇನು ಯಾವ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೋಡ್ಕೋತಾರೆ, ಏನು ತೊಂದರೆ ಇಲ್ಲ. 35 ವರ್ಷ ಆಯ್ತು ನಾವು ಬಂದು, ಎಲ್ಲ ರೀತಿಯಲ್ಲೂ ಚೆನ್ನಾಗಿ. ನಾವಿಲ್ಲೂ ಬೇರೆ ಕಡೆ ಹೋಗ್ಬೇಕು ಅನ್ನೋ ಮನಸ್ಸೇ ಇಲ್ಲ, ಇಲ್ಲೇ ಇರೋಣ. ಇದೇ ನೋಡಿ, ಇಡೀ ಜಗತ್ತಿಗೆ MTR ಪರಿಚಯ ಮಾಡಿಕೊಟ್ಟಂಥ ರವಾ ಇಡ್ಲಿ. ಆಗಲೇ ಹೇಳಿದ್ನಲ್ಲ, ಎರಡನೇ ವರ್ಲ್ಡ್ ವಾರ್ ಸಂದರ್ಭದಲ್ಲಿ MTRನವರು ರವಾ ಇಡ್ಲಿಯನ್ನ ಕಂಡುಹಿಡಿದ್ರು ಅಂತ ಹೇಳಿ. ಅದೇ ರವಾ ಇಡ್ಲಿ ಇದು. MTRನ ಕಿಚನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಶುದ್ಧವಾಗಿ, ರುಚಿಯಾಗಿ ಆಹಾರ ಪದಾರ್ಥಗಳನ್ನ ಜನರಿಗೆ ಬರುವಂತಹ ಗ್ರಾಹಕರಿಗೆ ಕೊಡುವಂತಹ ಕೆಲಸವನ್ನ ಕಳೆದ 99 ವರ್ಷಗಳಿಂದ MTR ಮಾಡ್ಕೊಳ್ತಾ ಬಂದಿದೆ. ಹೇಗೆ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದೆ ನೋಡಿ ಮಾವಳ್ಳಿ ಟಿಫನ್ ರೂಮ್ MTR. ನಮ್ಮ ತಾತ ಬರ್ತಾ ಇದ್ರು, ನಮ್ಮ ತಂದೆ ಬರ್ತಾ ಇದ್ರು, ಈಗ ನಾವು ಬರ್ತಾ ಇದೀವಿ ಅಂತ ಹೇಳುವಂತಹ ಎಷ್ಟೋ ಗ್ರಾಹಕರು ಈ MTRನಲ್ಲಿ ನಿಮಗೆ ಕಾಣೋಕೆ ಸಿಗ್ತಾರೆ. ಸುಮಾರು 99 ವರ್ಷಗಳ ಹಿಂದೆ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿ ಈ ಮಾವಳ್ಳಿ ಟಿಫನ್ ರೂಮ್ ಆರಂಭ ಆದಂತಹ ಸಂದರ್ಭದಲ್ಲಿ ಹೇಗೆ ಜನ ಇತ್ತೋ ಅಷ್ಟೇ ಖ್ಯಾತಿಯನ್ನ, ಅದಕ್ಕಿಂತಲೂ ಹೆಚ್ಚಿನ ಪ್ರಖ್ಯಾತಿಯನ್ನ MTR ಈಗ ಪಡ್ಕೊಂಡಿದೆ. ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲೇ ಇವತ್ತು 10ಕ್ಕೂ ಹೆಚ್ಚಿನ ಶಾಖೆಗಳಿದ್ದಾವೆ. ಉಡುಪಿ, ಮೈಸೂರು, ಹಾಸನ ಹೈವೇ ಅಷ್ಟು ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ MTR ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಸಿಂಗಾಪುರ್ನಲ್ಲಿ, ಮಲೇಷಿಯಾದ ಕೌಲಾಲಂಪುರ್ನಲ್ಲಿ, ಹಾಗೆ ಲಂಡನ್ನಲ್ಲಿ, ಜೊತೆಗೆ ದುಬೈನಲ್ಲೂ ಕೂಡ ನಿಮಗೆ MTR ಹೋಟೆಲ್ಗಳು ಕಾಣೋಕೆ ಸಿಗ್ತವೆ. ದೇಶ ಮಾತ್ರ ಅಲ್ಲ, ವಿದೇಶದಲ್ಲೂ ಈ ಮಾವಳ್ಳಿ ಟಿಫನ್ ರೂಮ್ನ ರುಚಿ ನೋಡೋಕೆ ಸಿಗುತ್ತೆ. ಯಜ್ಞನಾರಾಯಣ ಮಯ್ಯ ಅವರಿಂದ ಆರಂಭವಾಗಿ ಪ್ರಸ್ತುತ 3ನೇ ತಲೆಮಾರಿನ ಅವರ ಮೊಮ್ಮಕ್ಕಳಾದಂಥ ಹೇಮಮಾಲಿನಿ ಮಯ್ಯ, ವಿಕ್ರಮ್ ಮಯ್ಯ ಹಾಗೆ ಅರವಿಂದ್ ಮಯ್ಯ ಅವರು ಸದ್ಯ ವ್ಯವಹಾರವನ್ನ ನಡೆಸಿಕೊಂಡು ಹೋಗ್ತಿದ್ದಾರೆ. ಲಾಲ್ಬಾಗ್ನ ಈ ಹೋಟೆಲ್ನಿಂದ ಆರಂಭವಾಗಿ ಇವತ್ತು ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ MTR ಬಗ್ಗೆ, ಮಾವಳ್ಳಿ ಟಿಫನ್ ರೂಮ್ ಬಗ್ಗೆ ಇವತ್ತಿನ ಬೆಂಗಳೂರು ಫಸ್ಟ್ನಲ್ಲಿ ನೀಡಿದಂತಹ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾಳೆ ಬೆಂಗಳೂರಿನ ಮತ್ತೊಂದು ಪ್ರಮುಖ ಸ್ಥಳದಿಂದ ಬೆಂಗಳೂರಿನ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.